ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದೇನಪ್ಪ ಯಾವುದೇ ಹಬ್ಬ ಇಲ್ಲ ಏನೂ ಇಲ್ಲದೆ ಹೋಳಿಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಹಬ್ಬ ಅಂತೂ ಇಲ್ಲ ನಿಜ. ಆದರೆ ಇವತ್ತು ನನ್ನ ಮಗನ ಹುಟ್ಟಿದಬ್ಬ. ಸೊ ಹಾಗಾಗಿ ಅವನಿಗೋಸ್ಕರ ಹೋಳಿಗೆನ ಮಾಡ್ತಾಯಿದ್ದೀನಿ. ಹೋಳಿಗೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಬೇರೆ ಏನಾದರೂ ಸ್ವೀಟ್ ಮಾಡಿಕೊಡೋಣ ಅಂತ ಕೇಳಿದೆ. ಬಟ್ ಅವನು ಹೋಳಿಗೆನೇ ಮಾಡು ಅಮ್ಮ ಅಂದ. ಸೊ ಹಾಗಾಗಿ ಅವನಿಗೋಸ್ಕರ ಹೋಳಿಗೆನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದೆರಡು ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. ಈ ರೀತಿ ನೆನೆಸಿಟ್ಕೊಂಡು ಮಾಡಿಕೊಂಡ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಜಸ್ಟ್ 2 ವಿಸಿಲ್ ಕೂಗಿಸಿದ್ರೆ ಸಾಕು. ಬೇಳೆ ಅನ್ನೋದು ಸರಿಯಾಗಿ ಬೆಂದಿರುತ್ತೆ. ನೋಡಿ ನಾನು ಒಂದು 2 ಅವರ್ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆಂದಿದೆ. ಇವಾಗ ಸ್ವಲ್ಪ ನಾನು ನೀರನ್ನು ಇಟ್ಟು ಕಾಯೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ಇದೇ ನೀರಿನ ಕಟ್ಟಿಂದ ಸಾಂಬಾರು ಮಾಡೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವಾಗ ನೆನೆಸಿರುವಂಥ ಕಡಲೆಕಾಳನ್ನು ಇವಾಗ ಬಿಸಿನೀರಲ್ಲಿ ಹಾಕ್ತಾಯಿದ್ದೀನಿ. ಬಿಸಿನೀರನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಕಲರ್ ಬೇಕು ಅಂದರೆ ಅರಶಿನ ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕೋಬೋದು. ಬಟ್ ನಾನೇನೂ ಹಾಕೋದಿಲ್ಲ. ಯಾಕಂದರೆ ಓಪನ್ನಾಗಿ ಬೇಯಿಸ್ಕೊತೀವಂದರೆ ಬೇಗ ಉಪ್ಪಿಬಿಡುತ್ತೆ ಅನ್ನೋ ಚಾನ್ಸಸ್ ಇರುತ್ತೆ. ಆವಾಗ ನಾವು ಎಣ್ಣೆ ಹಾಕಿ ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೋಬೋದು. ನಾನು ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇರೋದ್ರಿಂದ 2 ವಿಷಲ್ ಸಾಕಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. 2 ವಿಷಲ್ ಆದರೆ ಕರೆಕ್ಟಾಗಿ ಬೆಂದಿರುತ್ತೆ. ತುಂಬ ಹೊತ್ತು 3 ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ತೀರಾ ನುಣ್ಣಗಾಗ್ಬಿಡುತ್ತೆ. ಆವಾಗ ಹೂರಣ ಅನ್ನೋದು ಚೆನ್ನಾಗಿ ಬರೋಲ್ಲ, ತೀರಾ ತೆಳ್ಳಗಾಗ್ಬಿಡುತ್ತೆ. ನೋಡಿ ಇವಾಗ 2 ವಿಷಲ್ ಆಗಿದೆ, ಸರಿಯಾಗಿ ಕೂಡ ಬೆಂದಿದೆ. ಇವಾಗ ನಾನು ಈ ಕಟ್ಟನ್ನು ಸೋಸ್ಕೋತಾ ಇದ್ದೀನಿ. ಈ ರೀತಿ ಜರಡಿನ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ನೀರನ್ನು ಚೆನ್ನಾಗಿ ತೊಗೊಂಡ್ಬಿಡ್ಬೇಕು. ಒಂಚೂರು ನೀರಿನ ಅಂಶ ಇರಬಾರ್ದು ಬೇಳೆಗಳಲ್ಲಿ. ಆ ರೀತಿ ಚೆನ್ನಾಗಿ ಶೋಧಿಸ್ಕೊಂಡು ತೊಗೋಬೇಕು. ನೋಡಿ ಇಷ್ಟು ಬೇಳೆ ಬೇಯಿಸಿದ ನೀರು ಬಂದಿದೆಯಲ್ಲ, ಇದೇ ಸಾಂಬಾರಲ್ಲಿ ನಾವು ಇದೇ ಕಟ್ಟಲ್ಲಿ ನಾವು ಸಾಂಬಾರು ಮಾಡೋದು. ನೋಡಿ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಹಾಗಾಗಿ ಈ ರೀತಿ ಜರಡಿನ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಒಂದು ಸ್ಪೂನ್ ಅಥವಾ ಯಾವುದಾದ್ರೂ ಬಟ್ಲೋದನ್ನು ತೊಗೊಂಡು ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಸಾಕು. ಬೇಳೆ ಕೆಳಗಡೆ ತುಂಬ ನುಣ್ಣಗಿರೋಂಥ ಹೂರಣ ಬರುತ್ತೆ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಲ್ಲ. ಸೊ ಹಿಂಗೇನೆ ನಾವು ಹೂರಣನ ಮಾಡ್ಕೊಳ್ಳೋದು. ಮಿಕ್ಸಿನ ಬಳಸೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಬೇಳೆನ ನೆನೆಸ್ಬಿಟ್ಟು ನಾವು ಬೇಯಿಸ್ಕೊಂಡಿರ್ತೀವಿ ನೋಡಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ ಈ ರೀತಿ ಜರಡಿನ ಮಾಡಿಕೊಂಡು ನಾನು ಇಲ್ಲಿ ಹೂರಣಕ್ಕೆ ಬೇಕಾಗಿರೋಂಥ ಬೇಳೆನ ಚೆನ್ನಾಗಿ ಬೆಂದಿದ ಮೇಲೆ ಈ ರೀತಿ ಜರಡಿನ ಮಾಡಿಕೊಂಡು ತೊಗೊಂಡಿದ್ದೀನಿ. ಇವಾಗ ನಾನು 2 ಕಪ್ಪು ಕಡಲೆಬೇಳೆಗೆ 2 ಕಪ್ ಆಗೋಷ್ಟು ನಾನಿಲ್ಲಿ ಸಮವಾಗಿ ಬೆಲ್ಲನ ತೊಗೊಳ್ತಾ ಇದ್ದೀನಿ. ಸಮವಾಗಿ ತೊಗೊಂಡ್ರೆ ಮಾತ್ರ ಬೇಳೆಗೆ ಬೆಲ್ಲ ಅನ್ನೋದು ಕರೆಕ್ಟಾಗಿ ಹದವಾಗಿರುತ್ತೆ. ಸ್ವಲ್ಪ ನಾವು ಸಿಹಿ ಏನಾದರೂ ಕಮ್ಮಿ ಮಾಡಿಕೊಂಡ್ರೆ ಅದು ಅಥವಾ 1-2 ದಿನ ಇಟ್ಕೊಂಡು ತಿಂದರೆ ಅದು ಹಾಳಾಗ್ಬಿಡುತ್ತೆ. ಹಾಗಾಗಿ ಸಿಹಿನ ಕರೆಕ್ಟಾಗಿ ಹಾಕ್ಕೊಂಡ್ರೆ ಮಾತ್ರ ಹೋಳಿಗೆ ಇಟ್ಟರು ಕೂಡ ಅಥವಾ ಹೂರಣ ಇಟ್ಟು ನಾವು ಮಾರನೇ ದಿನ ಮಾಡ್ಕೊತು ಅಂದರೆ ಚೆನ್ನಾಗೇನಿರುತ್ತೆ, ಹಾಳಾಗೋದಿಲ್ಲ. ನೋಡಿ ಇವಾಗ ನಾನು ಬೆಲ್ಲನ ಸೇರಿಸಿ ಗ್ಯಾಸನ್ನು ಆನ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ತಾ ಅದು ಈ ಥರ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ ಅಲ್ಲ, ಆವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಕಂಪ್ಲೀಟಾಗಿ ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂದರೆ ಸ್ವಲ್ಪ ಹೂರಣ ಹದಕ್ಕೆ ಬರೋವರೆಗೂ ಬೇಯಿಸ್ಕೋಬೇಕು. ನಾನು ತೋರಿಸ್ತೀನಿ ಮುಂದೆ ಯಾವ ರೀತಿ ಅಂತ. ಇವಾಗ ನಾನು ಈ ಹಂತದಲ್ಲಿ ಸ್ವಲ್ಪ ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಸೋಂಪನ್ನು ನಾನು ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಫ್ಲೇವರ್ ಲಾಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಮೊದಲೇ ಹಾಕೋ ಬದಲು ಈ ರೀತಿ ಕುದಿಯೋ ಹಂತದಲ್ಲಿ ಹಾಕೋಬೇಕು. ಇವಾಗ ನಾನು ಸೈಡಲ್ಲಿ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ, ಅದು ಹೂರಣ ಹಂತಕ್ಕೆ ಬರೋದಕ್ಕೆ ಅಂತ. ಇವಾಗ ಸೈಡಲ್ಲಿ ಸಾಂಬಾರಿಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಂಬಾರಿಗೆ ನಾನು ಇಲ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ. ಒಂದು ಸ್ವಲ್ಪ ಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿ, ಒಂದು 3 ಹಸಿಮೆಣಸಿನಕಾಯಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೋಳಿಗೆ ಸಾಂಬಾರಿಗೆ ಜಾಸ್ತಿ ಮಸಾಲೆನ ಹಾಕ್ಕೋಬಾರ್ದು. ಜಾಸ್ತಿ ಮಸಾಲೆ ಹಾಕಿದರೆ ಆ ಹೋಳಿಗೆ ಸಾಂಬಾರು ಟೇಸ್ಟ್ ಹೋಗಿಬಿಡುತ್ತೆ. ಸೊ ಹಾಗಾಗಿ ನಾನು ಕಾಯಿ ಮತ್ತು ಈರುಳ್ಳಿನ ಸ್ವಲ್ಪನೇ ಹಾಕ್ಕೊಂಡು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಈ ಕಡೆ ಎಲ್ಲ ಹೂರಣ ಕೂಡ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂದರೆ ಇದೇ ಮಧ್ಯದಲ್ಲಿ ಒಂದು ಇದೇ ಸ್ಪೂನನ್ನು ಈ ರೀತಿ ಇಟ್ಬಿಟ್ಟು ನೋಡಬೇಕು. ಇದು ಕರೆಕ್ಟಾಗಿ ನಿಂತ್ಕೊಂತು ಅಂದರೆ ಹೂರಣ ಅದಕ್ಕೆ ಕರೆಕ್ಟಾಗಿದೆ ಅಂತಲೇ ಅರ್ಥ. ಇಷ್ಟ ಆದರೆ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡಬೇಕು. ಕರೆಕ್ಟಾಗಿ ಗೊತ್ತಾಗುತ್ತೆ. ನೀವು ಗೊತ್ತಾಗಲ್ಲ ಅಂದರೆ ಇದೇ ರೀತಿ ನೋಡಿ, ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಈ ಹೂರಣ ಹಂತಕ್ಕೆ ಬಂದಿದೆ. ಇದನ್ನು ನಾನು ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಹುರಿದಿರೋಂಥ ಮಸಾಲೆಗೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆನ ನಾನು ಗ್ರೈಂಡ್ ಮಾಡಿ ಇಟ್ಕೊತೀನಿ. ಇವಾಗ ಬೇಳೆ ಬೇಯಿಸಿರೋ ಕಟ್ಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಈ ಹುಣಸೆ ರಸ ಹಾಕೋದ್ರಿಂದನೇ ಕಟ್ಟಿನ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮಸ್ಟಾಗಿ ಹುಣಸೆ ರಸನ ಹಾಕಲೇಬೇಕು. ಇವಾಗ ನೆನೆಸಿರೋಂಥ ಹುಣಸೆ ರಸನ ನಾನು ಇಲ್ಲಿ ಕಟ್ಟಿಗೆ ಹಾಕಿ ಶೋಧಿಸ್ಕೊತಾ ಇದ್ದೀನಿ. ಇದನ್ನು ಶೋಧಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ
ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಅಂದರೆ ಸಾಂಬಾರಿಗೆ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅನ್ನೋದು. ಇವಾಗ ಒಂದೆರಡು ಮೀಡಿಯಮ್ ಸೈಜಷ್ಟು ಟೊಮೆಟೊನ ನಾನಿಲ್ಲಿ ಇದು ನಾಟಿ ಟೊಮೆಟೊ ಅಲ್ಲ, ನಾಟಿ ಟೊಮೆಟೊ ಆದರೆ ಹುಳಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇವಾಗ ಆಲ್ರೆಡಿ ನಾವು ಕಟ್ಟಿಗೆ ಹುಣಸೆ ರಸನ ಹಾಕಿರ್ತೀವಿ ನೋಡಿ, ಸೊ ಹಾಗಾಗಿ ನೀವೇನಾದರೂ ನಾಟಿ ಟೊಮೆಟೊ ಯೂಸ್ ಮಾಡ್ತೀರಿ ಅಂದರೆ ಒಂದು ಅರ್ಧನ ಯೂಸ್ ಮಾಡ್ಕೋಬೋದು. ಇವಾಗ ಟೊಮೆಟೊ ಹಾಕಿದ ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಅಚ್ಚ ಖಾರ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಳೆ ಬೇಯಿಸಿರೋಂಥ ಕಟ್ಟನ್ನು ಹಾಕಿ ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಹಾಕಿ ಬೇಯಿಸಿರುವಂಥ ರುಬ್ಬಿರುವಂಥ ಮಸಾಲೆನ ಹಾಕಿ ಅದರ ಜೀರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಇಟ್ಬಿಡ್ತೀನಿ. ನೋಡ್ತಾ ಇರ್ಬೋದು ಸಾಂಬಾರು ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಖಾರನ ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ನಾವು ಮೊದಲೇ ರುಬ್ಬುವಾಗ ಹಸಿಮೆಣ್ಸಿಕಾಯಿ ಹಾಕಿರ್ತೀವಿ ನೋಡಿ, ಸೊ ಹಂಗಾಗಿ ಅಚ್ಚ ಖಾರದ ಪೌಡ್ರ್ ನಿಮ್ಮ ಖಾರ ಏನಾದರೂ ಹೆಚ್ಚು ಕಮ್ಮಿ ಅಥವಾ ಖಾರ ಜಾಸ್ತಿ ಇದೆ ಮೀಡಿಯಮ್ ಆಗಿದೆ ಅಂದರೆ ನೀವು ನಿಮ್ಮ ಟೇಸ್ಟ್ಗೆ ನೋಡಿ ತಕ್ಕಂಗೆ ಯೂಸ್ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕಿ ಈ ರೀತಿ ಕುದಿಯೋ ಹಂತದಲ್ಲಿ ಈ ಹೂರಣನ ಹಾಕ್ತಾಯಿದ್ದೀನಿ. ಒಂದು ಉಂಡೆಯಷ್ಟು ಹೂರಣನ ಹಾಕ್ತಾಯಿದ್ದೀನಿ. ಈ ಹೂರಣ ಹಾಕಿದ್ರೆ ಮಾತ್ರ ಹೋಳಿಗೆ ಟೇಸ್ಟ್ ಬರೋದು. ಸೊ ಹಾಗಾಗಿ ಮಸ್ಟಾಗಿ ಹಾಕಿದರೆ ಮಾತ್ರ ಹೋಳಿಗೆ ಒಬ್ಬಟ್ಟು ಸಾರು ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿದರೆ ಹೋಳಿಗೆ ಸಾಂಬಾರು ರೆಡಿನೇ ಆಗಿಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ಯಾವ ರೀತಿ ಎಕ್ಸ್ಟ್ರಾ ಮಸಾಲೆ ಏನೂ ಹಾಕಬಾರ್ದು. ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರಲ್ಲ. ಸೊ ಹಾಗಾಗಿ ತೆಳುವಾಗಿರಬೇಕು ಈ ಹೋಳಿಗೆ ಸಾಂಬಾರು ಅನ್ನೋದು, ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದರೆ ಕೆಲವರು 1 ಅಥವಾ 2 ದಿನ ಇಟ್ಕೊಂಡು ತಿಂತಾರೆ ನೋಡಿ, ಅದು ಜಾಸ್ತಿ ಕುದಿಸ್ತಾ ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ನಾವು ಮೊದಲೇ ಈ ರೀತಿ ಸಾಂಬಾರು ಮಾಡ್ಕೊಳ್ಳೋವಾಗಲೇ ನೀರು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮಸಾಲೆನ ಕಡಿಮೆ ಹಾಕಿದರೆ ಸಾಂಬಾರು ಟೇಸ್ಟು ಅಥವಾ ಹದ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಮ್ಮ ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ಹೂರಣನ ತಣ್ಣಗಾಗಿ ಇಟ್ಕೊಂಡಿದ್ನಲ್ಲ, ಸೊ ಹೂರಣ ಕೂಡ ತಣ್ಣಗಾಗಿದೆ ನೋಡಿ. ಈ ರೀತಿ ತಣ್ಣಗಾದ್ಮೇಲೆ ಈ ರೀತಿ ಉಂಡೆ ರೀತಿ ಫಾರ್ಮ್ ಆಗುತ್ತೆ. ಈ ರೀತಿ ಆದರೆ ಹೋಳಿಗೆ ಮಾಡೋಕ್ಕೆ ಹೂರಣ ರೆಡಿ ಇದೆ ಅಂತ ಅರ್ಥ. ನಾನು ಇವಾಗ ಎಲ್ಲ ಉಂಡೆನ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಮಾಡ್ಕೋಬೋದು, ಮತ್ತು ಪದೇ ಹೂರಣದಲ್ಲೇ ಕೈ ಇಟ್ಟು ಮತ್ತೆ ಮಾಡ್ಕೊಳ್ಳೋದರ ಏನಿಲ್ಲ. ಮೊದಲೇ ಈ ರೀತಿ ಉಂಡೆನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಕನಕನೂ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟು ಹೋಳಿಗೆ ಮಾಡೋದಕ್ಕೆ. ಹೂರಣನ ಎಷ್ಟು ಹದವಾಗಿ ಮಾಡ್ಕೋತೀವಿ ನೋಡಿ, ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನಾನು ಬೆಳಗ್ಗೆನೇ ನಾದ್ಕೊಂಡ್ಬಿಟ್ಟಿದ್ದೆ, ಸೊ ಹಾಗಾಗಿ ಇದನ್ನು ನಾನು ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಾನು ಯಾವಾಗಲೂ ಅಷ್ಟೇ ಮಧ್ಯಾಹ್ನ ಹೋಳಿಗೆ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ನಾನು ಹಿಟ್ಟನ್ನು ನಾದ್ಕೋತೀನಿ, ಅಥವಾ ರಾತ್ರಿ ಮಾಡ್ತೀನಿ ಅಂದರೆ ಮಧ್ಯಾಹ್ನ ಹಿಟ್ಟನ್ನು ನಾದ್ಕೊಂಡ್ಬಿಡ್ತೀನಿ. ಅಂದರೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಎಷ್ಟು ಹೊತ್ತು ನಾವು ಹಿಟ್ಟನ್ನು ಇಟ್ಟಿರ್ತೀವಿ ನೋಡಿ, ಅಷ್ಟು ಚೆನ್ನಾಗಿ ನೆಂದಿದ ಮೇಲೆ ತುಂಬ ಚೆನ್ನಾಗಿ ಹೋಳಿಗೆನ ಮಾಡ್ಕೋಬೋದು. ಆದಷ್ಟು ನಾವು ಜಾಸ್ತಿ ಹೊತ್ತು ಇಟ್ಟು ಕನಕನ ತುಂಬ ಹೊತ್ತು ನೆನೆಯೋದಕ್ಕಿಟ್ಟು ಆಮೇಲೆ ನಾವು ಕಡಿಮೆ ಅಂದರೆ ಒಂದು 3ರಿಂದ 4 ವಾರ ಆದರೂ ನೆನೆಯೋದಕ್ಕೆ ಬಿಡಬೇಕು ಹಿಟ್ಟನ್ನು ಕಲಸಿ. ನೋಡಿ ಇವಾಗ ಹೋಳಿಗೆನ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಚೆನ್ನಾಗಿ ನೆಂದರೆ ಮಾತ್ರ ಹೋಳಿಗೆನ ನಾವು ತುಂಬ ಚೆನ್ನಾಗಿ ಮಾಡ್ಕೋಬೋದು. ನಾನೇನಿಲ್ಲ, ಈ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪನ್ನು ಹಾಕಿ ನೆನೆಸಿಟ್ಕೊಂಡಿದ್ದೆ ಅಷ್ಟೇ. ಇದನ್ನು ಎಣ್ಣೆಯಲ್ಲಿ ಅಥವಾ ಎಣ್ಣೆಯಲ್ಲಿ ಮುಳುಗಿಸಿಡಬೇಕು ಅಥವಾ ನೀರಲ್ಲೇ ಮುಳುಗಿಸಿಟ್ಟು ಮಾಡಿಕೊಂಡ್ರೆ ಅಷ್ಟೇ ಬರುತ್ತೆ ಅಂತ ಏನಿಲ್ಲ. ಸಿಂಪಲ್ಲಾಗಿ ಆರಾಮಾಗಿ ಹಿಟ್ಟನ್ನು ನಾದ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಚಿಮುಕಿಸಿದರೆ ಸಾಕು. ನೆಂದಮೇಲೆ ಚೆನ್ನಾಗಿ ಹೋಳಿಗೆನೇ ಬರುತ್ತೆ. ಯಾವುದೇ ರೀತಿ ಇದರಲ್ಲಿ ಟ್ರಿಕ್ಸ್ ಅಂತ ಏನೂ ಇಲ್ಲ. ನೋಡಿ ಈ ಮಧ್ಯದಲ್ಲಿ ಕನಕದ ಮಧ್ಯದಲ್ಲಿ ಈ ರೀತಿ ಉಂಡೆನ ಇಟ್ಟರು ಎಕ್ಸ್ಟ್ರಾ ಹಿಟ್ಟನ್ನು ನಾವು ತೆಕ್ಕೊಂಬಿಟ್ರೆ ಮಾತ್ರ ಈ ಕನಕ ಜಾಸ್ತಿ ಆಗೋದಿಲ್ಲ. ಇಲ್ಲಾಂದರೆ ಮಧ್ಯದಲ್ಲಿ ಅಥವಾ ಹೋಳಿಗೆ ಅಂಚಲ್ಲಿ ಕನಕ ಬಂದುಬಿಟ್ರೆ ತಿನ್ನುವಾಗ ಸರಿ ಅನಿಸಲ್ಲ, ಅದು ನಾರು ಥರ ಬಂದುಬಿಡುತ್ತೆ. ನೋಡಿ ಕನಕ ಚೆನ್ನಾಗಿ ನೆಂದಿರೋದಕ್ಕೆ ಅಥವಾ ಹೋಳಿಗೆ ಹೂರಣ ಕೂಡ ತುಂಬ ಚೆನ್ನಾಗಿ ಸಾಫ್ಟ್ ಆಗಿರೋದಕ್ಕೆ ನಾವು ಹೆಂಗೆ ಬೇಕೋ ಹಂಗೆ ಹೋಳಿಗೆನ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೈಯಿಂದ ಕೂಡ ತಟ್ಕೋಬೋದು ಅಥವಾ ಲಟ್ಟಣಿಗೆ ಸಹಾಯದಿಂದ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ದಪ್ಪ ಸಣ್ಣ ಯಾವ ರೀತಿ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ ಆದರೂ ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರೋ ಹೋಳಿಗೆನ ನಾವು ಮಾಡ್ಕೋಬೋದು. ನಾನು ಫಸ್ಟಿಗೆ ಇಲ್ಲಿ ಕೈಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಹಿಂಗೂ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಬಟರ್ ಪೇಪರ್ ಅಲ್ಲ, ಹೋಳಿಗೆ ಸೀಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ. ನಾವು ಬಾಂಡೆ ಪಾತ್ರೆ ಎಲ್ಲ ತೊಗೋತೀವಿ ನೋಡಿ, ಆ ಶಾಪಲ್ಲಿ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಾನು ಈ ವಿಡಿಯೋ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿ ಕೂಡ ಹೋಗಿ ಬೈ ಮಾಡ್ಬೋದು. ನೋಡಿ ಇವಾಗ ನೆಕ್ಸ್ಟ್ ನಾನು ಇನ್ನೊಂದು ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಲಟ್ಟಿಣಿಗೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಒಂದೇ ಡೈರೆಕ್ಷನಲ್ಲಿ ನಾವು ಈ ಥರ ಲಟ್ಟಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲ ಕಡೆ ಹೂರಣ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಹೋಳಿಗೆ ಅಂಚಲ್ಲೆಲ್ಲ ಕಣಕ ಅನ್ನೋದು ಬರೋದಿಲ್ಲ. ತುಂಬ ಚೆನ್ನಾಗಿ ಎಲ್ಲ ಕಡೆ ಹೂರಣ ಹೋಗಿ ತುಂಬ ಚೆನ್ನಾಗಿ ಒಂದೇ ಸಮನಾಗಿ ನಾವು ಹೋಳಿಗೆನ ಮಾಡ್ಕೋಬೋದು. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಇವಾಗ ಸೇಮ್ ಇನ್ನೊಂದು ಹೋಳಿಗೆನ ಮಾಡಿ ನೋಡಿ ಎಷ್ಟು ದೊಡ್ಡದಾಗಿ ಮಾಡ್ಕೋಬೋದು ಅಂತ. ತುಂಬ ಚೆನ್ನಾಗಿ ತುಂಬ ದೊಡ್ಡದಾಗಿ ತೆಳ್ಳಗೆ ಬರುತ್ತೆ. ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಆಯಿತಾ. ಇನ್ನೇನು ಶ್ರಾವಣ ಬಂದರೆ ಹಬ್ಬ ಸ್ಟಾರ್ಟ್ ಆಗುತ್ತೆ. ಹಬ್ಬ ಸ್ಟಾರ್ಟ್ ಆಗಿದ್ರೆ ಹೋಳಿಗೆನ ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀವಿ. ಈ ರೀತಿ ಒಂದ್ಸಲ ಬೇಕಾದರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಹೋಳಿಗೆನ ಮಾಡ್ಕೋಬೋದು. ಬಿಗಿನರ್ಸ್ ಆದರೂ ಕೂಡ ಕಷ್ಟವಿಲ್ಲದೆ ಆರಾಮಾಗಿ ಹೋಳಿಗೆನ ಮಾಡ್ಕೋಬೋದು. ಹೋಳಿಗೆ ಮಾಡೋಕ್ಕೆ ಕಷ್ಟ ಅನ್ಕೋತಾರೆ ಕೆಲವರು, ಬಟ್ ಈ ರೀತಿ ನಾವು ಹೋಳಿಗೆನ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ಹೋಳಿಗೆನ ನಾವು ಆರಾಮಾಗಿ ಮಾಡ್ಕೋಬೋದು.
ನೋಡಿ ತೋರಿದ್ರು ತುಂಬ ಸಾಫ್ಟಾಗಿ ಬರುತ್ತೆ. ಈವನ್ ಆಗಿ ಎಲ್ಲ ಕಡೆ ಹೂರಣ ಅನ್ನೋದು ಚೆನ್ನಾಗಿ ನೆಂದ್ಕೊಂಡ್ಬಿಟ್ಟಿರುತ್ತೆ. ಆದಷ್ಟು ನಾವು ಕಡಲೆಬೇಳೆ ಹೋಳಿಗೆ ಮಾಡ್ತೀವಿ ಅಂದರೆ ಈ ರೀತಿ ಬೇಳೆನ ನೆನೆಸ್ಬಿಟ್ಟು ಆಮೇಲೆ ಬೇಯಿಸಿ ಆಮೇಲೆ ಈ ರೀತಿ ಮಿಕ್ಸಿಗೆ ಹಾಕೋ ಬದಲು ನಾವೇನು ಜರಡಿಲಿ ಈ ರೀತಿ ಸಣ್ಣ ಮಾಡ್ಕೊಂಡಿದ್ದೀನಿ ಆ ರೀತಿ ಮಾಡಿಕೊಂಡು ಹೂರಣನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಾವು ಹೋಳಿಗೆನ ಮಾಡ್ಕೋಬೋದು. ಅಥವಾ ಮಿಕ್ಸಿಲಿ ಹಾಕ್ತೀನಿ ಅಂದರೆ ಕೂಡ ಮಾಡ್ಕೋಬೋದು. ಬಟ್ ಸ್ವಲ್ಪ ತರಿತರಿಯಾಗಿ ಉಳ್ಕೊಂಡ್ಬಿಡುತ್ತೆ. ಇಷ್ಟು ನೈಸಾಗಿ ಹೂರಣ ಅನ್ನೋದು ಬರೋದಿಲ್ಲ. ಸೊ ಹಾಗಾಗಿ ಈ ರೀತಿ ಜರಡಿಲಿ ಮಾಡಿಕೊಂಡು ಹೂರಣನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಯಾರೇ ಆಗಲಿ ಬಿಗ್ನರ್ಸ್ ಆಗಲಿ ಅಥವಾ ಯಾರು ಮಾಡ್ತಿದ್ರು ಕೂಡ ತುಂಬ ಚೆನ್ನಾಗಿರುವಂಥ ನಾವು ಹೋಳಿಗೆನ ಮಾಡ್ಕೋಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ನೋಡಿ, ಲಾಸ್ಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹೋಳಿಗೆನ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಹೋಳಿಗೆ ಕೂಡ ಒಂದೇ ಸೈಜಲ್ಲಿ ನಾವು ಮಾಡ್ಕೋಬೋದು. ತುಂಬ ಸಾಫ್ಟಾಗಿರುತ್ತೆ ಹೋಳಿಗೆ ಅನ್ನೋದು. ಖಂಡಿತ ಇನ್ನೇನು ಶ್ರಾವಣ ಬಂದರೆ ಹಬ್ಬ ಸ್ಟಾರ್ಟ್ ಆಗುತ್ತಲ್ಲ, ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಒಂದೇ ವಿಡಿಯೋದಲ್ಲಿ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರನ್ನ 2 ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.